ಸ್ವಾಮಿಗೌಡರು ಚಲುವರಾಯಸ್ವಾಮಿಯವರಾದಂಥ ಕಥೆಯನ್ನ ಇವತ್ತು ನಾನು ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಸರ್. ಸೊ ಹೇಗಿದ್ದೀರಿ, ಆರೋಗ್ಯ ಹೇಗಿದೆ, ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಆರೋಗ್ಯ ಚೆನ್ನಾಗಿದೆ ಅಮ್ಮ, ಸೊ ಹ್ಯಾಪಿ ಆಗಿದ್ದೀವಿ ಸರ್. ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ರಾಜಕೀಯದಲ್ಲಿದ್ದವ್ರಿಗೆ ಫ್ಯಾಮಿಲಿ ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ಅದನ್ನ ತುಂಬಾ ಖುಷಿಯಾಗಿ ಸೆಕ್ಯೂರ್ ಆಗಿ ಇಡೋದು ತುಂಬಾನೇ ಅದೊಂಥರ ಕಲೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಆ ಕಲೆ ಬಂದಿರೋದಿಲ್ಲ. ಯಾವುದೇ ಕಂಪ್ಲೇಂಟ್ಸೇ ಇಲ್ಲ, ಫ್ಯಾಮಿಲಿಗೂ ಟೈಮ್ ಕೊಡ್ತಾರೆ, ಈ ಕಡೆ ಜನಕ್ಕೂ ಸಿಗ್ತಾರೆ. ಎಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೀರಿ ಅಂತ? ನಾವು ಕುಟುಂಬದಲ್ಲಿ ಬರೀ ಹೆಂಡತಿ ಮಕ್ಕಳು ಅಷ್ಟೇ ಕುಟುಂಬ ಅಲ್ಲ. ನನ್ನ ಅಣ್ಣದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ಅಣ್ಣದಿರ ಮಕ್ಕಳು, ಅಕ್ಕಂದಿರ ಮಕ್ಕಳು, ತಂದೆ ಫ್ಯಾಮಿಲಿ, ನಮ್ಮ ತಾಯಿ ಫ್ಯಾಮಿಲಿ, ಬಹುಶಃ ಒಂದು ದೊಡ್ಡ ಫ್ಯಾಮಿಲಿನೇ. ಫಸ್ಟ್ ಕುಟುಂಬ ಅಂದರೆ ಹೆಂಡತಿ ಮಕ್ಕಳು ಆಗ್ತಾರೆ. ಸೆಕೆಂಡ್ ಅಂದರೆ ಎಂಟೈರ್ ನಮ್ಮ ತಂದೆಯ ತಾಯಿ ಮಕ್ಕಳೆಲ್ಲ ಆಗ್ತಾರೆ. ಸೊ ಈ ಎರಡು ಸ್ಟೇಜಲ್ಲೂ ಸಹ ತುಂಬ ಸಮನ್ವಯತೆ, ಅದು ಚೆನ್ನಾಗಿದ್ದಾಗ ಮಾತ್ರ ನಾವು ಹೊರಗಡೆ ಜನರ ಸೇವೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ನಮಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೆ ಆಗುತ್ತೆ. ತುಂಬ ಅಂದರೆ ಅದು ಒಂದು ರೀತಿ ಬೇರೆಯವ್ರು ನೋಡಿ ಅಸೂಯೆ ಪಡ್ಬೋದು, ಅಷ್ಟು ಚೆನ್ನಾಗಿದ್ದೀವಿ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಂದಷ್ಟು ವಿಚಾರ ಮಾತಾಡಬೇಕು ಸರ್. ಹೊರಗಡೆ ದನ ಮೇಯ್ಸಕ್ಕೆ ಹೋಗ್ತಿದ್ರಂತೆ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ, ಕಡೆ ಮಗ ಆದ್ರೂ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು ನಿಮಗೆ ಅಂತ ಕೇಳ್ಪಟ್ವಿ. ನಾವು 5 ಜನ ಹೆಣ್ಣು ಮಕ್ಕಳು, 3 ಜನ ಹೆಣ್ಣುಮಕ್ಕಳು. ಬಟ್ ನಮ್ಮ ತಂದೆ ಹೇಗೆ ಅಂದರೆ, ಅವರು ಉದ್ಯಮಿಯೂ ಅಲ್ಲ ಅಥವಾ ಉದ್ಯೋಗದಲ್ಲೂ ಇರಲಿಲ್ಲ ನಮ್ಮ ತಂದೆ. ಬಟ್ ನಮ್ಮನ್ನು ಅವತ್ತಿನ ಕಾಲಕ್ಕೆ, ಇವತ್ತು ಇರತಕ್ಕಂಥ ಸೌಲಭ್ಯ, ಇವತ್ತಿರ್ತಕ್ಕಂಥ ಅವಕಾಶಗಳು ಮತ್ತು ಶ್ರಮಕ್ಕೆ ಪ್ರತಿಫಲ ಅವತ್ತಿರಲಿಲ್ಲ. ಅವತ್ತು 1 ರೂಪಾಯಿಗಿದ್ದಂಥ ಬೆಲೆ ಇವತ್ತು 1 ಕೋಟಿಗೆ. ಆದರೆ ಅವತ್ತು ನಮ್ಮ ತಂದೆ, ನಮ್ಮ ದೊಡ್ಡಮ್ಮ ಅಂತ ಒಬ್ಬರಿದ್ರು, ನಮ್ಮ ತಾಯಿ ಅಕ್ಕ, ಅವ್ರು ಭದ್ರಾವತಿಲಿದ್ದರು. ಊರಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿರೋ, ಅವ್ರಿಗೆ ಒಬ್ಬರೇ ಮಗ, ಹೆಣ್ಮಕ್ಳು ಇರಲಿಲ್ಲ. ಸೊ ಅವರು ನಮಗೆ ಸಪೋರ್ಟ್ ಆಗಿದ್ದರು. ವಿದ್ಯಾಭ್ಯಾಸ ಇರ್ಬೋದು ಅಥವಾ ದಿನನಿತ್ಯದ ನಮ್ಮ ಬದುಕಿರ್ಬೋದು. ಸೊ ಎಲ್ಲ ವಿಚಾರದಲ್ಲೂ ಕನಿಷ್ಠ ಪ್ರಮಾಣದಲ್ಲಿ, ಭಾಳ ಶ್ರೀಮಂತಿಗೆ ಅಥವಾ ತುಂಬ ಲ್ಯಾವಿಶಾಗಿ ಬದುಕುವಂಥದ್ದಲ್ಲ, ಹಳ್ಳಿಯ ಜೀವನಕ್ಕೆ ನಾರ್ಮಲ್ ಆಗಿ ಸೊ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸ್ವಲ್ಪ ಆ ಟೈಮ್ನಲ್ಲಿ ನಾವು ತುಂಬ ಇನ್ವಾಲ್ವ್ ಆಗ್ತಿದ್ದೆ ಊರಲ್ಲಿ. ನಮ್ಮ ಅಣ್ಣವ್ರ ಜೊತೆ, ನಮ್ಮ ತಂದೆ ಜೊತೆ, ಚಿಕ್ಕಪ್ಪನ ಜೊತೆ ವ್ಯವಸಾಯ ಮಾಡೋದು. ವ್ಯವಸಾಯ ಅಂದರೆ ಅವಾಗೆಲ್ಲ ಬೋರ್ವೆಲ್ ನೀರು ಕಡಿಮೆ, ಈ ಬಾವಿಯಿಂದ ಹಿಂಗೆ ಯಾತನ ಹಿಂಗೆ ಹಿಡ್ಕೊಂಡು ಅದನ್ನಿತ್ತು, ಭಾಳ ಶ್ರಮ. ಏತದಿಂದ ಎತ್ತಿ ಒಂದು 500 ಮೀಟ್ರ್ವರೆಗೂ ಈ ಬೆಳೆಗೆ ನೀರು ಹಾಯಿಸೋದಿದೆಯಲ್ಲ, ಅದು ಈಗಿನ ಇದರಲ್ಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅವತ್ತು ಅಷ್ಟು ನೀರು ಫ್ಲೋ ಇರಬೇಕು, ಅದು ಪ್ರೆಸರ್ ಇರಬೇಕಿದ್ರೆ ಅಷ್ಟು ಪ್ರೆಸರ್ ಆಗಿ ಎತ್ತಿ ಅಲ್ಲಿ ಬಿಡಬೇಕು. ಅದ್ರ ಮೂಲಕ ಆಲೂಗೆಡ್ಡೆಗಿರ್ಬೋದು, ರಾಗಿ ಇರ್ಬೋದು, ಬೇರೆ ಈ ಥರದ್ದೆಲ್ಲ ನೀರು ಬೆಳೆ ಬೆಳೀತಿದ್ದವು ಅದರ ಮೂಲಕ. ಈಗ ನೆನೆಸ್ಕೊಂಡ್ರೆ ಅದು ಸಾಧ್ಯ ಇತ್ತ ಅಂತ ಅನಿಸುತ್ತೆ ಆ ಥರದ್ದು. ಅಲ್ಲಿಂದ ರಜಾ ಬಂದಾಗ ನಾವು ನಮ್ಮೂರ ಪಕ್ಕನೇ ಫಾರೆಸ್ಟ್ ಇತ್ತು, ಅಲ್ಲಿಗೆ ಕುರಿಗಳು, ದನಗಳು, ಈ ಥರದ್ದೆಲ್ಲ. ಆಮೇಲೆ ಕಬ್ಬು ಬೆಳೀತಿದ್ದವು, ಒಂದು ಸ್ವಲ್ಪ ಎತ್ತಿನ ಗಾಣ ಬಿಡೋದು, ಉಳುಮೆ ಮಾಡೋದು. ಸೊ ಮತ್ತು ಕೆಲವು ಕಳೆ ಕೀಳೋದು ಅಂತಾರಲ್ಲ, ಆ ಥರ ಅದನ್ನೆಲ್ಲ ಬಿತ್ತನೆ ಮಾಡೋದು, ಎಲ್ಲ ಕೆಲಸನೂ ಮಾಡಿದ್ದೀನಿ. ಕೃಷಿನಲ್ಲಿ, ಹಳ್ಳಿನಲ್ಲಿ ಏನು ಜೀವನ ಅಂತ ಅಂದರೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಕೃಷಿಕರಾಗಿಯೇ ಅಪ್ ಟು SLC ಡಿಪ್ಲೊಮಾ ಮುಗಿಸೋವರೆಗೂ. ಸೊ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ರಜಾ ದಿನಿಸುತ್ತೆ, ಆವಾಗ ಕಂಪ್ಲೀಟು ತೊಡಗಿಸ್ಕೊಂಡಿದ್ದೀವಿ ಭಾಳ ಇದಾಗಿ. ಹಾಗಾಗಿ ಅದರ ಕಷ್ಟ, ಅದರ ಶ್ರಮ ಮತ್ತು ಅದರ ಏನು ಔಟ್ಪುಟ್ ಏನು ಅಥವಾ ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲವೂ ನನಗೆ ಗೊತ್ತಿದೆ. ಸರ್, ನೀವು ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ಬಗ್ಗೆ ಒಂದು ಚಿಕ್ಕ VT ಇದೆ, ಮತ್ತೆ ಅವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡ್ಕೊಂಡ್ರೆ. ಚಲುವರಾಯಸ್ವಾಮಿ ಅಣ್ಣ ನಾರಾಯಣಗೌಡ ಅಂತ. ನಮ್ಮ ತಾತನ ಕಾಲದಿಂದಲೂ ಈ ಮನೆ 4 ಜನಕ್ಕೆ ಸಾಕಾರ ಮಾಡ್ಕೊಂಡೆ ಬಂದಿರತಕ್ಕಂಥ ಇದು ಸಂಸಾರ. ಇದು ಹುಟ್ಟಾಗಿ ಹೆಂಗೆ ಬೆಳೆದಿದ್ದೀವಿ, ಇವತ್ತಿನವ್ರಿಗೂ ಎಲ್ಲ ವಿಶ್ವಾಸದಲ್ಲಿ ಬೆಳ್ಕೊಂಡು ವಿಶ್ವಾಸದಲ್ಲಿ ನಡೀತಾ ಇದ್ವಿ. ಕದ್ದೋಗಿ ನೀರು ಮುಳ್ಕೋದು, ಆಟ ಆಡೋದು ಮಾಡ್ಕೊಂಬತ್ತಾ ಇದ್ವಿ. ಮಂತ್ರಿ ಆದರೂ ಅಷ್ಟೇ, ಆ ಅಮ್ಮ ಆದರೂ ಮಿಸಸ್ ಆದ್ರೂ ನಮಗೆ ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ತಗೊಳ್ಳಿ ಮುಂದೆ ಹೋಗೋದಿಲ್ಲ. ಆ ಮಟ್ಟಕ್ಕೆ ಇವತ್ತು ಗಂಟಲು ಅದೇ ಸುದ್ದಿಗೆ ನಡೀತಾ ಇದ್ವಿ. ನಾನು ಚಲುವರಾಯಸ್ವಾಮಿ ರತ್ಗೆ. ನನ್ನ ಮೈದ ಕಷ್ಟ ಬಿದ್ದಿ ಗೇದವ್ರೆ, ಮಾಡವ್ರೆ, ಹೊಲ ಉತ್ತವ್ರೆ, ಗೊಬ್ಬರ ಒತ್ತವ್ರೆ, ಎಲ್ಲನೂ ಮಾಡವ್ರ ಕಣವ. ನಾವು ಚೆನ್ನಾಗಿ ನೋಡ್ಕೋತಿದ್ದೋ. ಇವತ್ತು ಬಂದರು ಮನೆಗೆ ಒಂದು ಉಪ್ಪು ಹೆಸರು ಮಾಡಿದ್ರೆ ಅಮೃತ ಅಂತ ಉಣ್ತಾರೆ. ನಾವು ಮತ್ತು ನಮ್ಮ ಸ್ವಾಮಿಗೌಡರು ಅಂದರೆ ನಮ್ಮ ಅಣ್ಣ ತಮ್ಮದಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇದೇ ಮನೆಯಲ್ಲಿ ವಾಸ ಹುಟ್ಟಿ ಬೆಳೆದದ್ದು. ಎಲ್ಲ ಗದ್ದೆಲೆಲ್ಲ ಆಟ ಆಡೋರು, ಬಾವಿಲಿ ಈಜಾಡೋರು,
ಇವತ್ತು ನಾವು ಅಣ್ಣ ತಮ್ಮದಿರಂತೆ ಒಂದೇ ಕುಟುಂಬದಂತೆ ಎಲ್ಲ ಜೊತೆಲಿದ್ದೀವಿ. ಊರಿಗೂ ಆದಷ್ಟು ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಟ್ಟವ್ರೆ. ಚಿಕ್ಕಮ್ಮ ಆಟ ಆಡಿಸ್ತಿದ್ದೋ ಕರ್ಕೊಂಡು ಬೀದಿ ಒಳಗೆಲ್ಲವ ಕರ್ಕೊಂಡ್ಬಂದು ಹೊಟ್ಟೆ ತಿಂತವು. ಸಿಗಂಗೆಲಿ ಓದ್ಕೊಂಡಿದ್ರು. ಅವ್ರಿಗೆ ನಾನೇ ಇಲ್ಲಿಂದ ಸೌಕರ್ಯ ಮಾಡ್ತಿದ್ದಳು. ರೊಟ್ಟಿ ಹಾಕೋದು, ಅದು ಮಾಡು ಇದು ಮಾಡು ಅಂದರೆ ಎಲ್ಲ ನಾನೇ ಮಾಡಿಕೊಡ್ತಿದ್ದಳು.